ತಮಿಳುನಾಡಿನ ಕರೂರಲ್ಲಿ ಭೀಕರ ಕಾಲ್ತುಳಿತ ಉಂಟಾಗಿದೆ. ರಾಜಕೀಯ ರೋಡ್ ಶೋನಲ್ಲಿ ಡೆಡ್ಲಿ ಕಾಲ್ತುಳಿತದಿಂದ 30ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನ ಕರೂರಲ್ಲಿ ಭೀಕರ ಕಾಲ್ತುಳಿತ. ರಾಜಕೀಯ ರೋಡ್ ಶೋನಲ್ಲಿ ಡೆಡ್ಲಿ ಕಾಲ್ತುಳಿತ ಸಂಭವಿಸಿದೆ. ಟಿವಿಕೆ ಸಂಸ್ಥಾಪಕ ದಳಪತಿ ವಿಜಯ್ ರೋಡ್ ಶೋ ಮಾಡ್ತಾ ಇದ್ರು. ಈ ಭಯಾನಕವಾದಂತಹ ರೋಡ್ ಶೋನಲ್ಲಿ ಭಯಾನಕವಾದಂತಹ ಕಾಲ್ತುಳಿತದಲ್ಲಿ 39 ಜನ ದುರ್ಮರಣ ಹೊಂದಿದ್ದಾರೆ. ಮಕ್ಕಳು, ಮಹಿಳೆಯರು, ಪುರುಷರ ಮಾರಣ ಹೋಮವೇ ನಡೆದಿದೆ. 10 ಮಕ್ಕಳು ಸೇರಿದಂತೆ ಮಹಿಳೆಯರು, ಪುರುಷರು ಸಾವಾಗಿದ್ದಾರೆ. 80ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 80 ಗಾಯಾಳುಗಳ ಪೈಕಿ 15 ಜನರ ಸ್ಥಿತಿ ಗಂಭೀರವಾಗಿದೆ. ಕರೂರು ಸರ್ಕಾರಿ ಆಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೆ ಇದೆ ಸಾವಿನ ಸಂಖ್ಯೆ. ತಮಿಳುನಾಡಿನ ರೋಡ್ ಶೋನಲ್ಲಿ ಘೋರ ದುರಂತ ಸಂಭವಿಸಿರುವಂತದ್ದು. ವಿಜಯ್ ರ್ಯಾಲಿಗೆ 39 ಮಂದಿ ಬಲಿಯಾಗಿದ್ದಾರೆ. 8 ಮಕ್ಕಳು, 16 ಮಹಿಳೆಯರ ಒಂದು ದಾರುಣ ಸಾವಾಗಿದೆ. 1,000ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. 10,000 ಜನ ಸೇರುವಂತಹ ಕಡೆಯಲ್ಲಿ 50,000 ಜಮಾವಣೆ ಆಗಿದ್ದರಿಂದ ಈ ಅವಘಡ ಸಂಭವಿಸಿದೆ. ಹಾಗಾದ್ರೆ ಏನಾಯಿತು ತಮಿಳುನಾಡಿನ ಕರೂರಲ್ಲಿ? ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ನಟ ವಿಜಯ್ ಪ್ರಚಾರ ಸಭೆಯ ವೇಳೆ ಜನರ ಭಾರೀ ನೂಕುನುಗ್ಗಲು ಆಗಿರುವಂಥದ್ದು. ಈ ವೇಳೆ ಕಾಲ್ತುಳಿತಕ್ಕೆ 39 ಜನ ಬಲಿಯಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಟಿವಿಕೆ ಪಕ್ಷದ ಸಂಸ್ಥಾಪಕ ತಮಿಳಗ ವೆಟ್ರಿ ಕಳಗಂ ಖ್ಯಾತ ತಮಿಳುನಟ ವಿಜಯ್ ಅವರ ಪ್ರಚಾರ ಸಭೆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ 39 ಮಂದಿ ದುರ್ಮರಣವನ್ನ ಹೊಂದಿರುವಂಥದ್ದು. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆಸ್ ಇಟ್ ಈಸ್ ಕರ್ನಾಟಕದಲ್ಲಿ RCB ಯಾವ ರೀತಿ ಗೆದ್ದಾಗ 11 ಮಂದಿ ಸಾವನ್ನಪ್ಪಿದ್ರು, ಅದೇ ರೀತಿಯಲ್ಲಿ ತಮಿಳುನಾಡಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೋದು. 2025ರ ಒಂದು ಕಾಲ್ತುಳಿತ ಇದು. ಕಾಲ್ತುಳಿತ ಅಂತ ಬಂದಾಗ ಒಂದು ಕರ್ನಾಟಕ ನೆನಪಾಗುತ್ತೆ. ಅದರಂತೆ ಇದೀಗ ತಮಿಳುನಾಡು ಕೂಡ ನೆನಪಾಗ್ತಾ ಇರುವಂಥ ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ಅವರ ಒಂದು ಸಭೆ ಏನು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು. 39 ಮಂದಿ, 10 ಜನ ಮಕ್ಕಳು ಸೇರಿದಂತೆ ಮಹಿಳೆಯರು, ಪುರುಷರು ಸೇರಿದಂತೆ ಸಾವನ್ನಪ್ಪಿರುವಂಥದ್ದು. ಈ ಒಂದು ರೋಡ್ ಶೋನಲ್ಲಿ ರಸ್ತೆ ತುಂಬಾ ಕಿರಿದಾಗಿತ್ತು. ಆದರೆ 10,000 ಜನಕ್ಕೆ ಮಾತ್ರ ಸೇರುವಂತಹ ಕೆಪಾಸಿಟಿ ಇದ್ದಂತಹ ರಸ್ತೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಜಮಾವಣೆ ಆಗಿದ್ದಾರೆ. ಇದೇ ಇದಕ್ಕೆಲ್ಲ ಕಾರಣ. ನೋಡಿ, ತಮಿಳುನಾಡಿನ ಕರೂರಿನಲ್ಲಿ ನಿನ್ನೆ ಸಂಜೆ 7 ಗಂಟೆ ಸುಮಾರಿನಲ್ಲಿ ಆಗಿರ್ತಕ್ಕಂಥ ಸಭೆ. ಟಿವಿಕೆ ಪಕ್ಷದ ಪ್ರಚಾರದ ಒಂದು ಸಭೆಯನ್ನ ಮಾಡೋಕೆ ಮುಂದಾಗಿದ್ರು. தளபதி எங்க பேசினாரோ அந்த இடத்துக்கு வர சொல்லுங்க. ಕಿರಿದಾದಂತಹ ರಸ್ತೆಯಲ್ಲಿ ಸಾವಿರಾರು ಜನ ಜಮಾವಣೆಯಾಗಿದ್ದಾರೆ. ವಿಜಯ್ ನೋಡೋಕೆ ಜನಸಾಗರವೇ ಮುಗಿಬಿದ್ದಿತ್ತು. ಹೀಗಾಗಿ
ಈ ಒಂದು ಅವಘಡ ಸಂಭವಿಸಿದೆ. ಕಿರಿದಾದ ರಸ್ತೆಯಲ್ಲಿ ಸಾವಿರಾರು ಜನ ಜಮಾವಣೆ, ವಿಜಯ್ ನೋಡಲು ಮುಗಿಬಿದ್ದಿದ್ದ ಜನಸಾಗರ. ಸಣ್ಣ ರೋಡ್ನಲ್ಲಿ ನೆರೆದಿದ್ದಂತಹ ಅಪಾರವಾದಂತಹ ಜನಸಂಖ್ಯೆ, 30,000 ಜನಸಂಖ್ಯೆಯ ಲಿಮಿಟ್ ಹೊಂದಿದ್ದಂತಹ ರಸ್ತೆಯಲ್ಲಿ ರೋಡ್ ಶೋನಲ್ಲಿ 60,000ಕ್ಕೂ ಹೆಚ್ಚು ಜನ ಜಮಾವಣೆಯಾಗಿದ್ರು. ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಉಸಿರುಗಟ್ಟಿ ಬಹುತೇಕ ಫ್ಯಾನ್ಸ್ ಮೃತಪಟ್ಟಿದ್ದಾರೆ. ಕಾಲ್ತುಳಿತದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾದಂತಹ ಕಥೆಯನ್ನ ಹೇಳುತ್ತೆ. ಎಸ್, ತಮಿಳುನಾಡಿನ ಕರೂರಲ್ಲಿ ಭೀಕರವಾದಂತಹ ಒಂದು ಕಾಲ್ತುಳಿತ ಉಂಟಾಗಿರುವಂಥದ್ದು. ಆ ಕಾಲ್ತುಳಿತದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. 10,000 ಜನ ಸೇರಬಹುದಾದಂತಹ ಒಂದು ರಸ್ತೆ, ಕಿರಿದಾದಂತಹ ರಸ್ತೆ. ಹಾಗೆ ಹಿಂದೆ ಮುಂದೆ ಸ್ವಲ್ಪ ಆ ಕಡೆ ಈ ಕಡೆ ಅಂತಂದ್ರು ಒಂದು 30,000 ಜನ ಅಬ್ಬಬ್ಬ ಅಂದ್ರೆ ಸೇರಬಹುದಾಗಿತ್ತು. ಆದ್ರೆ ಅಂತಹ ಸಂದರ್ಭದಲ್ಲಿ 30,000ಕ್ಕೂ ಹೆಚ್ಚು ಅಂದ್ರೆ ಡಬಲ್ ಆಗಿರುವಂಥದ್ದು. ಅಂದ್ರೆ 60,000 ಜನ ಸೇರುವಂತಹ ಒಂದು ಕಿರಿದಾದಂತಹ ರಸ್ತೆಯಲ್ಲಿ ಈ ಸಂದರ್ಭದಲ್ಲಿ ಉಸಿರುಗಟ್ಟಿ ಬಹುತೇಕ ಫ್ಯಾನ್ಸ್ ಅಸ್ವಸ್ಥಗೊಂಡಿದ್ರು. ಅಸ್ವಸ್ಥಗೊಂಡವರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಮಾಡಿದ್ರೂ ಕೂಡ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಆಲ್ರೆಡಿ ಕೆಲವೊಂದಷ್ಟು ಅಭಿಮಾನಿಗಳು ಸಾವನ್ನಪ್ಪಿರುವಂಥದ್ದು. ಹಾಗೆ ಇನ್ನೂ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 1000ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೂಡ ಪಡಿತಾ ಇರುವಂಥದ್ದು. 8 ಜನ ಮಕ್ಕಳು, 16 ಜನ ಮಹಿಳೆಯರ ಒಂದು ದಾರುಣವಾದಂತಹ ಸಾವಾಗಿರುವಂಥದ್ದು ಈ ಒಂದು ನೂಕುನುಗ್ಗಲು ಉಂಟಾಗಿ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ತಮಿಳುನಾಡಿನ ಕರೂರಿನಲ್ಲಿ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಮುಖ್ಯಸ್ಥ ಹಾಗೂ ಖ್ಯಾತ ತಮಿಳು ನಟ ವಿಜಯ್ ಅವರ ಪ್ರಚಾರ ಸಭೆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದಂತಹ ಘಟನೆಯಲ್ಲಿ 39 ಜನ ಸಾವನ್ನಪ್ಪಿರುವಂಥದ್ದು. ಕಾಲ್ತುಳಿತ ಸಂಭವಿಸಿದೆ. ಹಾಗಾದ್ರೆ ಕಾಲ್ತುಳಿತ ಯಾವ್ಯಾವ ಎಡವಟ್ಟುಗಳಿಂದ ಉಂಟಾಗಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ವಿಜಯ್ ರೋಡ್ ಶೋಗೆ ಬರೋದು 6 ಗಂಟೆ ತಡ ಆಯಿತು. ಕಾದು ಕಾದು ಸುಸ್ತಾಗಿದ್ರು ಅಭಿಮಾನಿಗಳು. ಹಲವು ಎಡವಟ್ಟುಗಳಿಂದ ಈ ಒಂದು ಕಾಲ್ತುಳಿತ ಉಂಟಾಗಿದೆ. ವಿಜಯ್ ರೋಡ್ ಶೋಗೆ ಬರೋದು 6 ಗಂಟೆ ತಡವಾಯಿತು. ಕಾದು ಕಾದು ಸುಸ್ತಾಗಿದ್ರು ಅಭಿಮಾನಿಗಳು, ನಿಶ್ಶಕ್ತರಾಗಿದ್ರು. ಕಿರಿದಾದಂತಹ ರಸ್ತೆಯಲ್ಲಿ ರೋಡ್ ಶೋ ಸಾಗಿತ್ತು. ಪೊಲಿಟಿಕಲ್ ರೋಡ್ ಶೋ ಇದು. ಇನ್ನು ಹತ್ತಿರದಿಂದ ವಿಜಯ್ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ರು ಫ್ಯಾನ್ಸ್. ರೋಡ್ ಶೋ ವಾಹನದ ಬಳಿ ಸಾಕಷ್ಟು ಜನದಟ್ಟಣೆ ಕೂಡ ಇರುವಂಥದ್ದು. ಹಾಗೆ ಆರಂಭದಲ್ಲೇ ಜನರೇಟರ್ ಕೈಕೊಟ್ಟು ಲೈಟ್ಸ್ ಆಫ್ ಕೂಡ ಆಯಿತು. ರೋಡ್ ಶೋನಲ್ಲಿ ಯಾವುದೇ ಮುಂಜಾಗ್ರತೆಯನ್ನ ಕೂಡ ತೆಗೆದುಕೊಂಡಿರಲಿಲ್ಲ. ನಿರೀಕ್ಷೆಗೂ ಮೀರಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಸೇರಿತ್ತು. ಅಪಾರವಾದಂತಹ ಜನರನ್ನ ನೋಡಿಯೂ ಕೂಡ ಶೋವನ್ನ ನಿಲ್ಲಿಸಲಿಲ್ಲ ವಿಜಯ್ ಅವರು. ಹೀಗೆ ಎಡವಟ್ಟಿನ ಮೇಲೆ ಎಡವಟ್ಟುಗಳನ್ನ ಮಾಡಿಕೊಂಡಿದ್ದಾರೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಉಸಿರುಗಟ್ಟಿ ಅಸ್ವಸ್ಥಗೊಂಡಿರ್ತಕ್ಕಂಥ ಫ್ಯಾನ್ಸ್ನ ಒಂದು ಕಡೆ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ನಡೀತಾ ಇತ್ತು. 6 ಗಂಟೆ ತಡವಾಗಿರುವಂಥದ್ದು. 6 hours ಲೇಟ್ ಆಗಿ ಬಂದಿದ್ದಾರೆ. ಹೀಗಾಗಿ ಅವರನ್ನ ಹೇಗಾದ್ರೂ ಮಾಡಿ ಕಣ್ತುಂಬಿಕೊಳ್ಬೇಕು, ನೋಡಬೇಕು, ತುಂಬಾ ಹತ್ತಿರದಿಂದ ನೋಡಬೇಕು ಎನ್ನುವಂತಹ ಕಾತುರತೆ ಫ್ಯಾನ್ಸ್ಗಳಿಗಿತ್ತು. ಇದು ಒಂದು ಕಡೆ. ಇದು ಮೊದಲನೇ ಎಡವಟ್ಟು 6 ಗಂಟೆ ತಡವಾಗಿ ಬಂದಿರುವಂಥದ್ದು. ಅದಾದ ನಂತರ 6 ಗಂಟೆಯಿಂದ ಊಟ ಮಾಡಿರೋರು ಎಷ್ಟು ಜನ ಇದ್ರೋ, ಊಟ ಮಾಡಿಲ್ಲದೆ ಇರೋರು ಎಷ್ಟು ಜನ ಇದ್ರೋ, ಬೆಳಿಗ್ಗೆಯಿಂದ ಕಾಯ್ತಾ ಇರೋರು, ಇನ್ನೇನು ವಿಜಯ್ ಅವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಫ್ಯಾನ್ಸ್ ಫುಲ್ಲು ಜನಸಾಗರವೇ ಸೇರಿರುವಂಥದ್ದು. ಟೀ ಕುಡ್ದಿದ್ರೋ, ಕಾಫಿ ಕುಡ್ದಿದ್ರೋ, ಊಟ ಮಾಡಿದ್ರೋ ಇಲ್ವೋ, ತಿಂಡಿ ತಿಂದೇನೆ ಬಂದಿದ್ರೋ ಇಲ್ವೋ, ಒಟ್ಟಾರೆಯಾಗಿ ತುಂಬ ನಿಶ್ಶಕ್ತರಾಗಿದ್ರು. ಹೀಗಾಗಿ ಉಸಿರುಗಟ್ಟಿ ಹಲವಾರು ಫ್ಯಾನ್ಸ್ ಮೃತಪಟ್ಟಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ನಿರೀಕ್ಷೆಗೂ ಮೀರಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಕೂಡ ಈ ಒಂದು ಪೊಲಿಟಿಕಲ್ ರೋಡ್ ಶೋನ ಯಾಕೆ ನಿಲ್ಲಿಸಲಿಲ್ಲ, ನಿಲ್ಲಿಸೋಕೆ ಮುಂದಾಗಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ವಿಜಯ್ ಅವರ ಮೇಲೆ ಈಗ ಕ್ರಮವನ್ನ ತೆಗೆದುಕೊಳ್ತಾರಾ? ಕ್ರಮವನ್ನ ತೆಗೆದುಕೊಂಡ್ರೆ ಯಾವ ರೀತಿ ತೆಗೆದುಕೊಳ್ತಾರೆ
ಎನ್ನುವಂತಹ ಒಂದು ಕುತೂಹಲ ಇರುವಂಥದ್ದು.